ಭಾರತೀಯ ಜನತಾ ಪಕ್ಷದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ ನಾಯಕರಾದಂಥ ಸಿ.ಟಿ. ರವಿ ಹತ್ರ ಕೇಳಿದ್ರು. ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಕಪ್ಪ ತಗೊಳ್ಳಿಕ್ಕೆ ಬಂದಿದ್ರೆ ಇದಕ್ಕಿಂತ ಮುಂಚೆ ನೀವು ಸರ್ಕಾರದಲ್ಲಿ ಇದ್ರಲ್ಲ, ಅವಾಗ ಬರ್ತಾ ಇದ್ರಲ್ಲ ಯಾರೆಲ್ಲ ಅಬ್ಸರ್ವರ್ಸ್ ಪ್ರಧಾನ ಕಾರ್ಯದರ್ಶಿಗಳು, ಅವರೇನು ತಗೊಂಡು ಹೋಗ್ತಾ ಇದ್ರು? ಹಾಗಾದ್ರೆ ಈಗ ಅವರ ಮನಸ್ಥಿತಿ ಏನಿದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕಪ್ಪ ಕೊಡಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ನೂರಾರು ವರ್ಷಗಳ ಇತಿಹಾಸಗಳು ಉಳ್ಳಂತ ಪಕ್ಷ. ಇವತ್ತು ಒಂದು ಮಾಧ್ಯಮದ ಮುಖಾಂತರ ಮಾಧ್ಯಮ ಮಿತ್ರರು ನಾನು ಕೇಳ್ಕೊಳ್ತಾ ಇರೋದು, ಸುಮಾರು 135-137 ವರ್ಷದ ಪಕ್ಷದ ಆಸ್ತಿ ಎಷ್ಟಿದೆ, ಅದರ ನಾಯಕರದ್ದು ಎಷ್ಟಿದೆ, ಮೊನ್ನೆ ಬಂದಂತ ಭಾರತೀಯ ಜನತಾ ಪಕ್ಷದವರದ್ದು ಆಸ್ತಿ ಎಷ್ಟಿದೆ, ಅವರ ಅಂಗ ಪಕ್ಷಗಳು ಇವತ್ತು ಇದ್ದಂಥದ್ದು ಎಷ್ಟೆಷ್ಟು ಆಸ್ತಿಗಳನ್ನು ಅವರು ಮಾಡಿದ್ದಾರೆ, ಅವರು ಎಲ್ಲಿಂದ ಮಾಡಿದ್ರು, ಅವ್ರದ್ದು ಯಾವ ಕಂಪನಿಯ ಹೊಗೆ ಅವ್ರ ಹತ್ರ ಹೋಗ್ತಾ ಇತ್ತು ಅನ್ನೋದನ್ನು ಅವ್ರು ಹೇಳಬೇಕು. ಈಗ ಅವರ ನಾಯಕರುಗಳದ್ದು ಒಂದು 5-10 ವರ್ಷಗಳ ಹಿಂದೆ ಏನೆಲ್ಲ ಇದ್ರು, ಸರ್ಕಾರ ನಡೆಸಿದ ಮೇಲೆ ಅವ್ರು ಏನಾಗಿದ್ರು ಅನ್ನೋದನ್ನ ನೋಡಿ ಸಿ.ಟಿ. ರವಿ ಅವರು ಹೇಳಿದ್ರೆ ಇದಕ್ಕೆ ನಾವು ಉತ್ತರವನ್ನು ಹೇಳಬಹುದು. ಅವರ ಮನಸ್ಥಿತಿ ಏನಿದೆ ಅಂತೇಳಿ ಅವರನ್ನೇ ಕೇಳಬೇಕೇ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಕಪ್ಪವನ್ನು ಕೊಡಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರಿಗೆ ಕಟ್ಟಿರುವಂತ ಪಕ್ಷದಿಂದ ಬಂದಿರುವಂಥದ್ದು. ಇವತ್ತು ಸುರ್ಜೇವಾಲ್ರವರು ಒಬ್ಬ NSYನಿಂದ ಬಂದಂತವರು, ರಾಜ್ಯದ ಅಖಿಲ ಭಾರತ ಯುವ ಕಾಂಗ್ರೆಸ್ ಐನಲ್ಲಿ ಅಧ್ಯಕ್ಷರಾದಂಥವರು, ಪ್ರಧಾನ ಕಾರ್ಯದರ್ಶಿ ಆದಂಥವರು, ಅವರು ಸರ್ಕಾರವನ್ನ ಸುಮಾರು 7-8 ವರ್ಷಗಳಿಂದ ಇಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತರು, ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಬಹುಶಃ 224 ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟಂತವರು. ಇವತ್ತು ಪಕ್ಷದಲ್ಲ ನಾಯಕರುಗಳು ಏನಾದರೂ ಅವರ ಅಹವಾಲುಗಳನ್ನು ಹೇಳ್ಕೊಳ್ಬೇಕು, ವರಿಷ್ಠ ಮಂಡಳಿ ಬೇಕು ಅನ್ನೋ ಉದ್ದೇಶದಿಂದ ಅವರು ಬಂದಿದ್ದಾರೆ ಹೊರತು ಯಾವುದೇ ಕಪ್ಪ ತಗೊಂಡು ಹೋಗ್ಲಿಕ್ಕೆ ಅಲ್ಲ ಅನ್ನೋದು ಸ್ಪಷ್ಟಪಡ್ತಾರೆ. ಎಲ್ಲ ಕಡೆ ಬಹಳ ಚರ್ಚೆಯಲ್ಲಿದೆ. ಮತ್ತು ಒಬ್ಬೊಬ್ಬರೇ ಶಾಸಕರಿಗೆ ಇಕ್ಬಾಲ್ ಹುಸೇನ್ ಅವರು ಕೂಡ ಹೇಳಿದ್ದಾರೆ, ಡಿ.ಕೆ.ಶಿ ಅವರ ಬಗ್ಗೆ ಮತ್ತೆ ಒಲವು ಇಟ್ಟುಕೊಂಡು ಮಾತಾಡಿದ್ದಾರೆ. ಅಲ್ಲ, ಈಗಾಗಲೇ ಯಾರು ಏನೇ ಹೇಳಿದ್ದಾರೆ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಏನು ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ. ಈಗ ಏನಾಗ್ತದೆ ಅಂತ ಹೇಳಿದಾಗ ಈಗ ನನ್ನನ್ನು ಕರೆದಿದ್ದೀರಾ, ಪತ್ರಿಕೆಯಲ್ಲಿ ಕೇಳಿದರೆ ಯಾರ್ದಾದ್ರ ಬಗ್ಗೆ ಒಂದು ನಾನು ಹೇಳಬೇಕು ಅಂತ ಹೇಳ್ತೀರಾ, ನಾನು ಹೇಳ್ತೇನೆ, ಅದನ್ನು ಮುಂದೋಗ್ತೇನೆ. ಹಾಗಾಗಿ ಹೊರತು ಯಾವ ಕ್ರಾಂತಿಯೂ ಆಗೋದಿಲ್ಲ, ಯಾವ ವಾಂತಿಯೂ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ, ಅದರ ವರಿಷ್ಠ ಮಂಡಳಿ ಇದೆ, ಅದು ನಿರ್ಧಾರವನ್ನು ಅದು ತೆಗೆದುಕೊಳ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಏನಾಗುತ್ತೆ ಅಂತ ಹೇಳಿದಾಗ ಜನಪ್ರತಿನಿಧಿಗಳ ಹತ್ರ ಮಾಧ್ಯಮದವರು ಕೇಳಿದಾಗ ಅದಕ್ಕೊಂದು ರಿಯಾಕ್ಟ್ ಮಾಡ್ತಾರೆ. ಈಗ ಮಾಡಲೇಬೇಕು ಅಂತ ಹೇಳಿದಾಗ ಅವ್ರು ಮಾಡಿರ್ತಾರೆ ಹೊರತು ಈಗ ಒಬ್ಬ ಶಾಸಕರು ಹೇಳಿದ್ರು, ಒಬ್ಬ ಮಂಜುನಾಥ್ ಭಂಡಾರಿ ಹೇಳಿದ್ರು, ಒಬ್ಬ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿದ್ರು ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಅದು ಅವರವರ ವೈಯಕ್ತಿಕವಾದಂಥ ಬದಲಾವಣೆಗಳಾಗೋ ಹೇಳಿಕೆಗಳಿರ್ತದೆ. ಆದರೆ ಬದಲಾವಣೆ ಆಗಬೇಕು ಅಂತ ಹೇಳಿದಾಗ ಅಖಿಲ ಭಾರತ ಮಟ್ಟದಲ್ಲಿ ಅದರ ನಿರ್ಧಾರವನ್ನು ತೆಗೆದುಕೊಳ್ಳೋದೇ ಹೊರತು ಯಾವುದೇ ಒಬ್ಬ ನಾಯಕರುಗಳಿಂದ ಅಲ್ಲ. ಟ್ರೆಂಡ್ ಅಂತ ಹೇಳಿದ್ರೆ ಅವ್ರು ಸತ್ಯ ಹೇಳಿದ್ರು, ಅದರಲ್ಲಿ ತಪ್ಪೇನಿದೆ? ಅದರಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆ ಹೇಳೋದು 100ಕ್ಕೆ 100 ಸತ್ಯ ಇದೆ. ಇವತ್ತು ಯಾಕಾಗಬಾರ್ದು? ಅವರು ಏನಾದ್ರೂ ಟೀಕೆ ಮಾಡಿದಾಗ ಅದು ನ್ಯೂಸ್ ಆಗಲ್ಲ. ಈಗ ನಾವುಗಳು ನಮ್ಮ ನಾಯಕರುಗಳು ಏನಾದ್ರೂ ಟೀಕೆ ಮಾಡಿದ್ರೆ ಅದು ನ್ಯೂಸ್ ಆಗುತ್ತಾ? ಅದು ಬ್ಯಾನ್ ಮಾಡ್ಬೇಕಂದ್ರೆ ಬ್ಯಾನ್ ಮಾಡಲೇಬೇಕು. ಅದರಲ್ಲಿ ಏನಿದೆ? ಯಾವ್ದಾದ್ರೂ ಏನಂದ್ರೆ ಸಂವಿಧಾನಕ್ಕಿಂತ ದೊಡ್ಡದೇನಿಲ್ಲಲ್ಲ. ಅವತ್ತು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದರೆ ಇವತ್ತು ಅದನ್ನ ಹೇಳ್ತಾ ಇದೀವಿ, ಅದ್ರಲ್ಲಿ ಏನು ತಪ್ಪೇನಿಲ್ಲ. 100% ವಿಮರ್ಶೆ ಮಾಡ್ತೇವೆ. ಅದನ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಯಾವುದನ್ನೇ ಆಗಿರ್ಬೋದು. ಯಾವಾಗ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ಸುತ್ತೆ ಅವ್ರಿಗೆ, ಯಾವಾಗ ಕೆಲವು ಕಾನೂನುಗಳನ್ನ ಬದಲಾವಣೆ ಮಾಡಬೇಕು ಅಥವಾ ಯಾವ ದಬ್ಬಾಳಿಕೆಯನ್ನು ಮಾಡಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಯಾರಾದ್ರೂ ಹೇಳಿಕೆ ಮಾಡಿದಾಗ ಅದನ್ನು ಪುನಃ ಮಾಡಲೇಬೇಕಲ್ಲ. ಅದ್ರಲ್ಲಿ ತಪ್ಪೇನಿಲ್ಲ ಅದರಲ್ಲಿ.